ನಮ್ಮ ಅಡ್ವೊಕೇಟ್ಸ್ ಆಫೀಸು. ಅದು ಇದು ಸೆಟ್ಲ್ಮೆಂಟ್ಸ್ ಇವು ಬರ್ತದೆ, ಮಾಡ್ಕೊತಾ ಇರ್ತೀವಿ. ಸ್ಪೇಷಿಯಸ್ ಅಂದ್ರೆ ಫಸ್ಟ್ ಟೆರೆಸ್ ಇತ್ತಾ ಇಲ್ಲ ಕಟ್ಬೇಕಾದ್ರೇನೆ ಈ ರೀತಿಯಾಗಿ ಪ್ಲಾನ್? ಕಟ್ಬೇಕಾದ್ರೆ ಇದು ಯೋಗ ಮತ್ತೆ ನಮಗೆ ಸ್ವಲ್ಪ ಜಿಮ್ ಗಿಮ್ಗೆ ಅಂತ ಮಾಡ್ಕೊಂಡು ಅನ್ಕೊಂಡ್ವಿ. ಆಮೇಲೆ ಈ ಸ್ಪೇಸು ಇಟ್ ವಾಸ್ ಎನಫ್. ಸೊ ಅಂದ್ರೆ ಫುಲ್ ನಿಮ್ಮ ಸಿಸ್ಟಮ್ ಅದು ಎಸ್ ಮೇಡಮ್. ಒಂದ್ಸಲ ಕುತ್ಕೊಂಡ್ಬಿಡಿ ನೋಡ್ಸ್ಬಿಡೋಣ. ಈ ಎಲ್ಲ ಸಿಸ್ಟಮ್ಸು ಯಾರು ಕೂಡ ಹ್ಯಾಕ್ ಮಾಡೋಕ್ಕಾಗಲ್ಲ. ಹಾ. ಸಿಸ್ಟಮ್ಸ್ ಆರ್ ಹ್ಯಾಕಿಂಗ್ ಫ್ರೀ. ಟ್ರೈ ಮಾಡ್ಬೋದು. ನಮ್ಮ ಆಫೀಸ್ದು ಸಿಸ್ಟಮ್ಸನ್ನು ಹ್ಯಾಕ್ ಮಾಡಿದ್ರೆ ನಿಜವಾಗ್ಲೂ ಸಿಸ್ಟಮ್ನೇ ಫ್ರೀ ಕೊಟ್ಬಿಡ್ತೀನಿ ಬೇಕಾದ್ರೆ. ಸೊ ಫೈರ್ ವಾಲ್ಸ್ ಅದೆಲ್ಲ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದೀವಿ. ಇಲ್ಲಿ ಡೇಟಾ ಸೆಕ್ಯೂರ್ ಆಗಿರುತ್ತೆ, ಯಾಕಂದರೆ ಸೆನ್ಸಿಟಿವ್ ಕ್ಲೈಂಟ್ಸ್ ಬರೋದ್ರಿಂದ. ಸೊ ಇಲ್ಲಿ ಡೇಟಾ ತುಂಬ ಇಂಪಾರ್ಟೆಂಟು. ಹಾಗಾಗಿ ಒಬ್ಬರ ವಿಚಾರ ಒಬ್ಬರಿಗೆ ಗೊತ್ತಾಗಬಾರ್ದು, ಮತ್ತು ಒಬ್ಬರ ವಿಚಾರ ನಮ್ಮ ಹತ್ರ ಇರ್ತದಾಗ ಅದನ್ನು ಸೆಕ್ಯೂರ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟು. ಸೊ ಆಲ್ ದ ಸಿಸ್ಟಮ್ಸ್ ಆರ್ ಹ್ಯಾಕ್ ಫ್ರೀ ಅಂತ ನಮ್ಮ ಸಿಸ್ಟಮ್ ಅಡ್ಮಿನ್ ಹೇಳ್ತಾನೆ. ಸೊ ನಾನು ಟ್ರೈ ಮಾಡಿದ್ದೀವಿ, ಇಟ್ ಇಸ್ ನಾಟ್ ಪಾಸಿಬಲ್. ಸೊ ಹಾಗಾಗಿ ಅದೊಂದು ಒಳ್ಳೆ ವ್ಯವಸ್ಥೆ ಮಾಡಿದ್ದೀವಿ. ಸುಮ್ಮನೆ ಕೊಟ್ಟವ್ರೆ ಮೇಡಮ್, ಈಗ ಹೋದಾಗ ಏನೋ ಒಂದು ಕೊಡ್ತಾರೆ. ಸೊ ಬೇಡ ಅಂತ ಹೇಳೋಕ್ಕಾಗಲ್ಲ. ನಾವು ಅದಕ್ಕೆ ಎಲಿಜಿಬಲ್ ಇದಾರೋ ಎಲ್ಲ ಗೊತ್ತಿಲ್ಲ, ಬಟ್ ಅವ್ರು ಕೊಟ್ಟಾಗ ಬೇಡ ಅಂತ ಹೇಳೋಕ್ಕಾಗಲ್ಲ. ಇದು ನಮ್ಮ ವೈಫು ಅಡ್ವೊಕೇಟ್ ಆದಾಗ ಎನ್ರೋಲ್ಮೆಂಟ್ ಸರ್ಟಿಫಿಕೇಟ್. ಇದು ನನ್ನ ಮಗಳು, ನನ್ನ ಹೆಂಡತಿ ಏನೋ ಶಿ ಬಿಕೇಮ್ ಎನ್ ಅಡ್ವೊಕೇಟ್. ಅದೇ ಇದು ನನ್ನ ವೈಫ್ ಎನ್ರೋಲ್ಮೆಂಟ್ ಆಗ್ಬೇಕಾರೆ 2019 ನನ್ನ ಮಗಳು ಅಡ್ವೊಕೇಟ್ ಆಗಬೇಕು ಅಂತ ಅಡ್ವೊಕೇಟ್ದು ಡ್ರೆಸ್ ಕೂಡ ಹಾಕೊಂಡಿದ್ದಾಳೆ. ಸೊ ಕರ್ನಾಟಕ ಬಾರ್ ಕೌನ್ಸಿಲ್ ಅವರು ದೇ ಆರ್ ಅವಾರ್ಡಿಂಗ್ ಏನೋ ಬಾರ್ ಲೈಸೆನ್ಸ್ ಫಾರ್ ಮೈ ವೈಫ್ ಸರ್. ಬುಕ್ಸ್ಗಳೇ ಇದೆ ಎಲ್ಲ ಕಡೆ ಆಕ್ಚುಲಿ. ಸೊ ಅದೇ ಸರ್, ನನ್ ತುಂಬಾ ಆಶ್ಚರ್ಯ ಆಗತ್ತೆ. ಎಷ್ಟೊಂದ್ ಜನ ನೀವು ಹಿಂದೂ ವಿರೋಧಿ ಅಂತಾರೆ, ಬಟ್ ನಿಮ್ ಮನೇಲಿ ಎಲ್ಲೂ ನೋಡಿದ್ರು ದೇವ್ರ ಫೋಟೋಗಳು, ದೇವ್ರ ವಿಗ್ರಹಗಳು ಕಾಣಿಸ್ತಾ ಇರತ್ತೆ. ದಟ್ಸ್ ಇಟ್ ಸೆಲ್ಫ್ ಇಸ್ ಎನರ್ಜಿ ಮೇಡಮ್. ಅದನ್ನ ನಾವು ಉಪಯೋಗಿಸ್ಕೊಳ್ತೀವಿ. ಅದ್ರ ಮೇಲೆ ನಮ್ದು ಸೂರ್ಯ ಬಂದ್ರೆ ನಮ್ಗೆ ವಿಟಮಿನ್ ಡಿ ಸಿಗೋದು, ದಟ್ಸ್ ಅನ್ ಎನರ್ಜಿ. ಗಾಳಿ ಇದ್ರೆ ನಮ್ಗೆ ಎನರ್ಜಿ ಸಿಗೋದು. ಅದೇ ರೀತಿ ಇದೊಂದು ಐ ಥಿಂಕ್ ದಿಸ್ ಇಸ್ ಎ ಸ್ಪಿರಿಚುವಲ್ ಎನರ್ಜಿ. ನಮ್ಗೆ ಅದು ಡೈರೆಕ್ಷನ್ಸ್ ಕೊಡ್ತದೆ ನಮ್ಗೆ ಎನರ್ಜಿ ಬರ್ಲಿಕ್ಕೆ. ಒಬ್ಬ ಸಾಮಾನ್ಯ ಮನೆ ಮಗ ಇವತ್ತು CM ಆಗ್ತೀನಿ ಅಂತ ಬಾಯಲ್ಲಿ ಬರ್ಬೇಕಾದ್ರು ಕೂಡ ಅದು ಏನಾದ್ರು ಒಂದು ಶಕ್ತಿ ಇರ್ಬೇಕಲ್ಲ ಮೇಡಮ್. ಸುಮ್ಮನೆ ನಮ್ಮ ಬಾಯಲ್ಲಿ ಬರಕ್ ಆಗೋದಿಲ್ಲ. ಬಿಡ್ತಾರ CM ಅಂತ ಹೇಳಿದ್ರೆ ಬಿಡ್ತಾರ? ಸೊ ಇಷ್ಟು ಧೈರ್ಯವಾಗಿ ಪದೇ ಪದೇ ಹೇಳ್ತೀವಿ ಅಥವಾ ಮಾಡಕ್ ಹೊಟ್ಟಿದೀವಿ ಅಥವಾ ಮಾಡ್ತೀವಿ ಅಂತಂದ್ರೆ ದಿಸ್ ಇಸ್ ಸಮ್ ಸ್ಪಿರಿಚುವಲ್ ಪವರ್ಸ್. ಸೊ ಅದು ಮೋಸ್ಟ್ಲಿ ಅದು ಅದರಲ್ಲಿ ಇದೆ, ನಾನು ಕಂಡುಕೊಂಡಿದ್ದೀನಿ. ಬಟ್ ಯಾವುದೇ ಕಾರಣಕ್ಕೂ ಅದನ್ನ ರಾಜಕೀಯವಾಗಿ ಬಳಸೋದಾಗಿರ್ಲಿ ಅಥವಾ ದುರುಪಯೋಗ ಮಾಡ್ಕೊಳ್ಳೋದಾಗ್ಲಿ ಅಥವಾ ದೇವ್ರ ಹೆಸರು ಹೇಳ್ಕೊಂಡು ಓಟ್ ಕೇಳೋದು, ಜನಗಳನ್ನ ಭಯ ಇಡಿಸೋದು, ಲವ್ ಜಿಹಾದ್ ಅನ್ನೋದು, ಅಥವಾ ಬೇರೆ ಧರ್ಮದವರನ್ನ ಎತ್ಕಟ್ಟೋದು, ಬೇರೆ ಧರ್ಮದವ್ರ ಬಗ್ಗೆ ಗಲಾಟೆ ಮಾಡೋದು, ಅಥವಾ ಅವ್ರನ್ನ ಬಳಸ್ಕೊಂಡು ನಾವು ಜಾತಿ ಮತ್ತೆ ಧರ್ಮದ ಹೋರಾಟಗಳನ್ನ ಮಾಡೋದು ನಂಗೆ ಇಷ್ಟ ಆಗಲ್ಲ ಮೇಡಮ್. ಬನ್ನಿ ಹಿಂಗೆ ಇನ್ನೊಂದು ಹೇಳಿ ಸರ್, ಯಾಕೆ ಈ ತರ ಪ್ಲಾನ್ ಮಾಡಿದ್ರೆ? ಯೂಶಲ್ ಆಗಿ ಎಲ್ರು ಮೋಲ್ಡ್ ಹಾಕ್ಸ್ತಾರೆ, ಅಂದ್ರೆ ಫುಲ್ ಬೇಡ ನಮ್ಗೆ ನೀಟಾಗಿ ಒಂದು ರೂಮ್ ತರ ಇರ್ಲಿ ಅನ್ನೋ ತರ ಇರುತ್ತೆ. ಬಟ್ ಅದೇ ನೀವು ಎಂಚೆಲ್ಲ ಹಾಕ್ಸಿ ಹೇಗೆ ಇದು ಅಂತ? ನಾನು ಕಾಂಟ್ರಾಕ್ಟ್ರು. ಸೊ ಈ ಥರ್ಮೋಸ್ಟಾಟ್ ಎನರ್ಜಿಗಳನ್ನ ಇಂಜಿನಿಯರ್ಗಳು ನನಗೆ ಡಿಸ್ಕಸ್ ಮಾಡೋರು. ಯಾಕಂದ್ರೆ ನಮ್ಮ ಹತ್ರ ಸಾಕಷ್ಟು ಜನ ಇಂಜಿನಿಯರ್ಸ್ ಕೆಲಸ ಮಾಡೋರು. ಸೊ ನಾನು ಯಾವಾಗ ಕೇಳಿನಿ, ಹಳೆ ಮನೆಗಳಲ್ಲಿ ಯಾವಾಗ ತಣ್ಣಗಿರುತ್ತೆ, ಹಳೆ ಮನೆಗಳಲ್ಲಿ ಬಿಸಿ ಆಗಲ್ಲ. ಯಾಕೆ ಅಂತಂದ್ರೆ ಅವ್ರು ಹೇಳಿದ್ರು, ಸರ್ ಇದು ಬೇಸಿಕಲಿ ಮಣ್ಣಲ್ಲ, ಇದು ಮಣ್ಣಿನ ಹೆಂಚು, ಮಣ್ಣಿನ ಕೆಂಪಿಟ್ಟಿಗೆ ಇದೆಯಲ್ಲ, ಇದು ಎರಡು ಥರ್ಮೋಸ್ಟಾಟು. ಒಂದು ಹೀಟನ್ನು ಅಬ್ಸರ್ವ್ ಮಾಡುತ್ತೆ, ಎರಡನೇದು ಥಂಡಿ ಒಡೆ ಬರ್ದಂಗೆ ನೋಡ್ಕೊಳ್ಳುತ್ತೆ. ಹಂಗಾಗಿ ಆ ಒಂದು ಎನರ್ಜಿ ಟೆಂಪ್ರೇಚರ್ ಬ್ಯಾಲೆನ್ಸ್ ಇರುತ್ತೆ ಅಂತ ನನಗೆ ನಾವು ಕಾಂಟ್ರಾಕ್ಟ್ ಕೆಲಸ ಮಾಡ್ಬೇಕಾದ್ರೆ ಹೇಳೋರು. ಹಾಗಾಗಿ ನನಗೆ ಯಾವಾಗಲೂ ಹೇಳೋರು, ಸರ್ ಮನೆ ಕಟ್ಟರೆ ಫೈನಲ್ ಟಾಪ್ ಫ್ಲೋರ್ ಇದೆಯಲ್ಲ ಅದು ಇಂಚಾಕಿ. ಸೊ ಇದು ಸೂರ್ಯನ ಬೆಳಕನ್ನ ಒಡೆ ಬರ್ದಂಗೆ ಮಾಡ್ತಾ. ಆಮೇಲೆ ಟೆಂಪ್ರೇಚರ್ ಹೊರಗಡೆ ಕಂಪೇರ್ ಮಾಡಿದ್ರೆ 3 to 4 ಡಿಗ್ರಿ ಕಡಿಮೆ ಇರುತ್ತೆ ಇಲ್ಲಿ. ಅಂದರೆ ನಿಮ್ಗೆ AC ಅವಶ್ಯಕ. ನಮ್ಮ ಮನೇಲಿ ಇಲ್ಲೂ ಕೂಡ AC ಹಾಕಿಲ್ಲ, ಬಟ್ ಆದರೂ ಕೂಡ ಹೆಚ್ಚು ಕಡಿಮೆ AC ಥರನೇ ಇದಿರುತ್ತೆ. ಸೊ ಹಂಗಾಗಿ ವಿ ಯೂಸ್ ದಿಸ್. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಮನೆ ಕಟ್ಟಿದ ವರ್ಷ ಕೆಂಪಿಟ್ಟಿಗೆನಲ್ಲಿ. ಇವತ್ತು ನಾವು ಮನೆ ಕಟ್ಟಬೇಕಾದ್ರೆ ಸಿಮೆಂಟ್ ಇಟ್ಕೆಲ್ ಕಟ್ತಾರೆ, ಅದರಲ್ಲಿ AC ಬೇಕಾಗುತ್ತೆ ನಿಮಗೆ. ನೀವು ಕೆಂಪಿಟ್ಟಿಗೆ ಮನೆ ಕಟ್ಟಿ 100% ನಿಮಗೆ AC ಬೇಕಾಗಲ್ಲ. ನೀವು ಮನೆ ಕಟ್ಟಬೇಕಾದ್ರೆ ಬಳಸಬೇಕಾದಂಥ ಎರಡು ತುಂಬ ಇಂಪಾರ್ಟೆಂಟ್ ಅಂತಂದರೆ, ಒಂದು ಮನೆ ಮುಂದೆ ನೀವು ಹಾಕ್ಬೇಕಾದ್ರೆ ಮಾಮೂಲಿ ಚಪ್ಪಡಿ ಇದೆಯಲ್ಲ, ಕಲ್ಲನ್ನ ಪೋಕ್ಸ್ಬಿಟ್ಟು ನೀವು ಹಾಕಿದ್ರೆ ನಿಮ್ಮ ಮನೆಗೆ AC ಬೇಕಾಗಲ್ಲ. ಎರಡನೇದು, ನೀವು ಮನೆ ಕಟ್ಟಬೇಕಾದ್ರೆ ಸಿಮೆಂಟ್ ಇಟ್ಟಿಗೆ ಬದಲು ಕೆಂಪಿಟ್ಟಿಗೆಲ್ ಕಟ್ಟಿದ್ರೆ ನಿಮಗೆ AC ಬೇಕಾಗಲ್ಲ. ಸೊ AC ಬೇಡ ಅಂದರೆ ಕೆಂಪಿಟ್ಟಿಗೆ ಮತ್ತು ಕಲ್ಲಲ್ಲಿ ಮನೆ ಕಟ್ಟಿ ನೋಡಿ. ನಾನು ಇಂಜಿನಿಯರ್ ಅಲ್ಲ, ಬಟ್ ಆದರೂ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ಐ ಥಿಂಕ್ ದಟ್ ವಿಲ್ ಬಿ ವೆರಿ ಬ್ಯೂಟಿಫುಲ್. ಆಕ್ಚುಲಿ ಈ ಸ್ಪೇಸ್ ತುಂಬಾ ಚೆನ್ನಾಗಿದೆ ಸರ್. ಎಲ್ಲಿ ನೋಡಿದ್ರು ಗಾಳಿ ಬೆಳಕು. ಹಾಗೆ ಇಲ್ಲಿ ಪ್ರೊಜೆಕ್ಟರ್ ಬೇರೆ ಇಟ್ಕೊಂಡಿದ್ದೀರಾ, ಸಿನಿಮಾಸ್ ಎಲ್ಲ ನೋಡ್ತಿರ್ತೀರಾ ಸರ್? ಸಿನಿಮಾಗಲ್ಲ ಮೇಡಮ್, ಅದು ಆಕ್ಚುಲಿ ಪ್ರಾಜೆಕ್ಟ್ಸ್ ಬರ್ತದೆ. ಬೇಸಿಕಲಿ ದೊಡ್ಡ ದೊಡ್ಡ ಕೆಲ್ಸಗಳು ಬರ್ತದೆ. ಕೆಲ್ಸಗಳು ಬಂದಾಗ ನಮಗೆ ಸೊಲ್ಯೂಷನ್ ಕೊಡಿ ಅಂತ ಬರ್ತಾರೆ. ಸೊ ಸಮಸ್ಯೆಗಳು ಎತ್ಕೊಂಡ್ ಬಂದಾಗ
ದೊಡ್ಡ ದೊಡ್ಡ ಕಂಪನೀಸ್ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ದೊಡ್ಡ ದೊಡ್ಡ ಬಿಸ್ನೆಸ್ ಆಗಿರ್ಬೋದು ಬರ್ತಾರೆ. ಬಂದಾಗ ಸೊ ಅವ್ರು ಕೊಟ್ಟಂಥ ಸಮಸ್ಯೆನ ನಾವು ಏನು ಸೊಲ್ಯೂಷನ್ ಮಾಡಿದ್ದೀವಿ ಅಂತೇಳಿ ಪ್ರೊಜೆಕ್ಟರ್ ಹಾಕಿ ಅವ್ರಿಗೆ ಪ್ರೆಸೆಂಟೇಷನ್ ಕೊಡ್ತೀವಿ. ಸೊ ಇಟ್ಸ್ ಆಲ್ ಬಿಗ್ ಡೀಲ್ಸ್. ನಮ್ಗೆಲ್ಲ ಕ್ಯೂರಿಯಾಸಿಟಿ ಇರುತ್ತೆ, ಹೆಂಗೆ ಇವರು ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ, ಕೋಟಿ ಕೋಟಿ ದುಡ್ಡು ಎಲ್ಲಿಂದ ಬರುತ್ತೆ? ಆಗ್ಲೇ ಕೆಳಗಡೆನೆ ನಮ್ಗೆ ಒಂದು ಐಡಿಯಾ ಕೊಟ್ಟಿದ್ದಾರೆ, ಸೆಟಲ್ಮೆಂಟ್ಸ್ ಮಾಡಿ. ನೀವು ಈ ಕೋಟಿ ಕೋಟಿ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ದಯಾನಂದ್ ಪೈನ ಕೇಳಿದ್ರೆ ಚೆನ್ನಾಗಿರ್ತದೆ. ಯಾಕಂದ್ರೆ ದಯಾನಂದ್ ಪೈ ದುಡ್ಡು ಹೆಂಗ್ ಮಾಡ್ದ ಗೊತ್ತಾಗ್ಬೇಕಾಗಿದೆ. ನೀವು ಕೋಟಿ ಕೋಟಿ ದುಡ್ಡನ್ನ ಬೆಂಗಳೂರಲ್ಲಿರೋ ಆಂಧ್ರ ಕಾಂಟ್ರಾಕ್ಟರ್ಗಳು ಆಂಧ್ರದಿಂದ ಬಂದು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾವ್ರೆ. ಇವತ್ತು BBMPಲಿ ಎಂಟೈರ್ ಕಾಂಟ್ರಾಕ್ಟರ್ಸ್ ಆಂಧ್ರ ಅವ್ರು ಇದ್ದಾರೆ, ಸಾವಿರಾರು ಕೋಟಿ ದುಡ್ಡು ಮಾಡ್ತಾ ಇದ್ದಾರೆ. ಈ ಪ್ರಶ್ನೆನ ಅವ್ರಿಗೆ ಕೇಳಬೇಕು. ಅವ್ರು ಕನ್ನಡಿಗರಾಗಿ ನಾನು ಕೋಟಿ ಸಂಪಾದನೆ ಮಾಡಿದೆ ಸಂತೋಷ ಬೆಳಿಬೇಕೆ ಹೊರತು ಎಲ್ಲಿಂದ ಬರುತ್ತೆ ಅಂತ ನಮ್ಮನ್ನು ಕೇಳೋದ್ ಬದಲು ಅವ್ರುಗಳನ್ನ ಕೇಳಬೇಕು. ಸಂಜನಾ ಗಲ್ರಾಣಿಂಗ್ ಕೇಳಬೇಕು. ಕಾರಣ ಯಾಕೆ ಅಂತ, ಸಂಜನಾ ಗಲ್ರಾಣಿ ಇಸ್ ಫ್ರಮ್ ಪಂಜಾಬಿಂದ ಇಲ್ಲಿ ಬಂದು ಮದುವೆ ಮಾಡ್ಕೊಂಡು ಮಾಡೋದು 7-8 ಫಿಲಮ್ಮು. ಆದರೆ ಕೋಟ್ಯಾಂತರ ರೂಪಾಯಿ ಮನೆಗಳನ್ನ ಕಟ್ಟಿದ್ದಾಳೆ ಅಮ್ಮ. ಇಂಪೋರ್ಟೆಡ್ ಕಾರ್ಗಳಿದೆ. ಸಂಜನಾ ಗಲ್ರಾಣಿ ನೀವು ಪ್ರಶ್ನೆ ಕೇಳಬೇಕು, ಭಾವನಾನ್ ಕೇಳಬೇಕು, ಶ್ರುತಿನ್ ಕೇಳಬೇಕು. ಶ್ರುತಿ ಹೊಸ ಮನೆ ಕಟ್ಟವ್ರೆ, ಏನೋ ಕೆಲಸನೇ ಮಾಡ್ದೋ ಶ್ರುತಿಗೆ ಹೊಸ ಮನೆ ಎಲ್ಲಿಂದ ಬರ್ತೈತೆ ಅಂತ, ಸಂಪಾದನೆ ಎಲ್ಲಿಂದ ಶ್ರುತಿ ಅಮ್ಮನಿಗೆ? ಈ ಪ್ರಶ್ನೆಗಳನ್ನ ಅವ್ರನ್ನ ಕೇಳಿದೆ. ದರ್ಶನ್ಗೆ ಈ ಥರ ಲಕ್ಸುರಿಯಸ್ ಲೈಫ್ಗೆ ಮಾಡೋದು 2-3 ಫಿಲಮ್ ಎಷ್ಟು ಕೋಟಿ ಬಂದ್ಬಿಡ್ತದೆ. ಈ ಥರ ದರ್ಶನ್ಗೆ ಎಲ್ಲಿಂದ ಬರ್ತಾ ಇದೆ? ಏನೋ KGF ಥರ 1500 ಕೋಟಿ ಏನೋ ಒಂದು ಫಿಲಮಲ್ಲಿ ಏನು ಹೊಡೆದಿಲ್ಲ ನನ್ನ ತಿಳಿದ ಮಟ್ಟಿಗೆ. KGF ಬಿಟ್ಟರೆ ಬೇರೆ ಯಾವುದು ದಾಖಲೆ ಮುರಿದಿಲ್ಲ. ಮತ್ತೆ ಈ ರಾಜ್ಕುಮಾರ್ ಫ್ಯಾಮಿಲಿಗೆ ಬಂದೆ ಪಾಪ ಅವರೆಲ್ಲ ಅಣ್ಣ ಆವಾಗಲಿಂದ ಸಂಪಾದನೆ ಮಾಡ್ತಾರೆ, 100 ಫಿಲಮ್ ಮಾಡಿದ್ದಾರೆ ಅಣ್ಣವರು. ಹಂಗಾಗಿ ರಾಜ್ಕುಮಾರ್ ಫ್ಯಾಮಿಲಿನ ನಾವು ಏನು ಕೇಳೋಕ್ಕಾಗಲ್ಲ, ಯಾಕಂದರೆ ದೇ ಹ್ಯಾವ್ ದಟ್ ಬ್ಯಾಕ್ಗ್ರೌಂಡು. ಅಂಬರೀಷ್ ಅಣ್ಣಂಗೆ ಬಂದರೆ ಅಂಬರೀಷನ ತಮ್ಮದೇ ಆದಂಥ ಸಣ್ಣ ಪುಟ್ಟ ರಿಯಲ್ ಎಸ್ಟೇಟ್ಸ್ ಅವು ಇವು ಮಾಡ್ಕೊಂಡು ಅಣ್ಣನೂ ಮಾಡಿದ್ದಾರೆ. ಇನ್ನು ವಿಷ್ಣುವರ್ಧನ್ ಸರ್ ಅವರು ಫಿಲಮ್ಸ್ ಮಾಡಿದ್ದಾರೆ. ನಾನು ಕೇಳಿದೆ ಅಂದರೆ ಲೇಟೆಸ್ಟಾಗಿ ಕೆಲವರು ಹೆಣ್ಮಕ್ಳು ರಚಿತಾರಾಮ್ ರಾಜ್ ರೇಸ್ ತಗೊಂಡಿದ್ದಾರೆ. ಸೊ ಪ್ರಶ್ನೆ ಏನಪ್ಪ ಅಂತಂದರೆ, ರಾಜ್ ರೇಸ್ ತಗೊಂಡಷ್ಟು ಸಂಭಾವನೆ ಕೊಡ್ತಾರ ಫಿಲಮಲ್ಲಿ ಅಂತ ನನಗೆ. ಈಗ ನಾನು ಅದಕ್ಕೆ ಫಿಲಮ್ಗೆ ಯಾಕೆ ಬರ್ತಾ ಇದ್ದೀನಿ ಅಂತ ನಾನು ರಚಿತಾರಾಮ್ ಥರ ರಾಜ್ ರೇಸ್ ತಗೊಬೇಕಾಗಿದೆ, ತಗೊಂತೀನಿ. ಒಂದು ಫೋಟೋನು ಕೂಡ ಶೇರ್ ಮಾಡಿದ್ರಿ ನೀವು. ಆ ಫೋಟೋ ಕಂಡ್ರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನಮ್ಮ ಒಕ್ಕಲಿಗರು ಬರೀ ಅವರು, ನನ್ಗೆ ಗೊತ್ತಿಲ್ಲ ಒಕ್ಕಲಿಗ ಕಮ್ಯುನಿಟಿ ಅಂತೆ, ಜಾತಿ ಪ್ರೇಮಿ ಅಲ್ಲ ನಾನು, ನೋಡೋಕೆ ಲಕ್ಷಣವಾಗಿದ್ದಾರೆ. ಅದಕ್ಕೋಸ್ಕರ ಅವಾಗ ಶೇರ್ ಮಾಡ್ತಾ ಇರ್ತೀನಿ. ಅವ್ರು ಬರೀ ದರ್ಶನ ಬಾಸ್ ಅನ್ಕೊಂಡವ್ರೆ, ನಾವು ಕೂಡ ಹೊಸ ಬಾಸ್ ಎಂಟ್ರಿ ಆಗ್ತಾ ಇದೀವಿ, ಅದಕ್ಕೆ ಇರ್ಲಿ ಅಂತ ಶೇರ್ ಮಾಡ್ತಾ ಇರ್ತೀವಿ. ಸರ್ ಹಾಗೆ ಇದು ಸ್ಕೆಚ್ ಮೇಡಮ್ ಮೊನ್ನೆ ರಾಮನಗರಕ್ಕೆ ಹೋಗಿದ್ದೆ. ರಾಮನಗರದಲ್ಲಿ ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಕುಮಾರಸ್ವಾಮಿ ಅವರ ಕುಮಾರಸ್ವಾಮಿ ಮುಂಚೆ ನಿಂತ್ಕೊಂಡು ಆಕಾಂಕ್ಷೆನ್ಸ್ ಅಲ್ಲಿ ಯಾರೋ ಒಬ್ಬರು ಬರ್ಕೊಟ್ರು ಮೇಡಮ್. ಫಂಕ್ಷನ್ಗೆ ಹೋಗಿದೆ, ಆ ಫಂಕ್ಷನ್ ಅಲ್ಲಿ ಕೊಟ್ರು ಮೇಡಮ್. ಇದು ಹಾಗೆ ಈ ನೇಮ್ ಬೋರ್ಡ್ ಬಗ್ಗೆ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸ್ತು ಸರ್. ಫುಲ್ಲು ಗಜ, ಆನೆ, ಸೊಂಡ್ಲು ಇಲ್ಲೆಲ್ಲ ಗೊತ್ತಿಲ್ಲ ಮೇಡಮ್, ಇದು ಏನು ಗೊತ್ತಿಲ್ಲ. ಯಾರೋ ಪಾಪ ಅದು ಐ ಥಿಂಕ್ ಮೈ ವೈಫ್ ಗಿಫ್ಟೆಡ್ ಮಿ ದಿಸ್. ಬರ್ಡೇಗೆ ನನ್ನ ವೈಫು ಇದನ್ನ ಆರ್ಡರ್ ಮಾಡಿದ್ರು. ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿದೆ ಅಂತ. ನೀವುಗಳು ಅದೇ ಮಾಧ್ಯಮದವ್ರು ಇದನ್ನ ನೋಡಿದಾಗ ಏನೋ ಮಚ್ಚು ಅಂದ್ರು, ಕೆಲವರು ಮೊದಲು ಜೆ ಅಂದ್ರು, ಗೊತ್ತಿಲ್ಲ ಏನೇನೋ, ಆಮೇಲೆ ಜೀಸಸ್ ಅಂದ್ರು, ಏನೇನೋ ಅಂತ ಇದ್ದಾರೆ. ಎಸ್ ಮೇಡಮ್. ಅದಕ್ಕೆ ಜಗದೀಶ್ ಸರ್ ಅಡ್ವೊಕೇಟ್, BBM, LLB, LLM ಅಂತ ಹಾಕಿದ್ದಾರೆ. ಅಂದ್ರೆ ಅವರು ಓದಿರುವಂತಹ ಎಲ್ಲ ಡಿಗ್ರೀಸ್ನು ಅಲ್ಲಿ ಪ್ರೆಸೆಂಟ್ ಮಾಡ್ಬಿಟ್ಟಿದ್ದಾರೆ. ಸರ್ ಇದು ನಿಮ್ಮ ಆಫೀಸ್ ಸ್ಪೇಸ್? ಇದು ಸ್ಟುಡಿಯೋ. ಇದು ಬೇಸಿಕಲಿ ಯೂಟ್ಯೂಬ್ ಅದು ಇದು ಮಾಡ್ತಾ ಇರ್ತೀವಿ ಮೇಡಮ್. ಜನಗಳಿಗೆ ಬೇಕಾದ್ರೆ ಸ್ವಲ್ಪ ಅದೇ ಚಾನಲ್ ಥರ, ಹೆಚ್ಚು ಕಮ್ಮಿ ಚಾನಲ್ ಥರನೇ ಇದೆ, ಒಂದು ಮಿನಿ ಚಾನಲ್ ಇದು. ಆ ಥರ ಒಂದು ಸೆಟಪ್ ಮಾಡಿದ್ದೀವಿ. ಫುಲ್ ಸ್ಪೇಸ್ ನೋಡಿದ್ರೆ ಒಂಥರ ಮಿನಿ ಸ್ಟುಡಿಯೋನೇ ಹೌದು. ಫುಲ್ ಸರ್ ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರ್ತಾರೆ, ಅದು ನಮ್ಗೆಲ್ರಿಗೂ ಗೊತ್ತು. ಏನಾದರೂ ಒಂದು ವಿಷಯದ ಬಗ್ಗೆ ಪೋಸ್ಟ್ ಮಾಡ್ತಾನೆ ಇರ್ತಾರೆ, ಎಲ್ಲಾದರೂ ಏನಾದರೂ ಅನ್ಯಾಯ ಆಗ್ತಿದೆ ಅಂದರೆ ಅದ್ರ ಬಗ್ಗೆ ಧ್ವನಿ ಎತ್ತಾನೆ ಇರ್ತಾರೆ, ಅದು ನಮ್ಗೆಲ್ರಿಗೂ ತಿಳಿದಿರೋ ವಿಷಯ. ಸೊ ಅವರು ಬ್ಯಾಕ್ಗ್ರೌಂಡಲ್ಲಿ ಹೆಂಗೆಲ್ಲ ಕೆಲಸ ಮಾಡ್ತಾರೆ ಅಂದರೆ ಇಲ್ಲಿ ಸಾಕ್ಷಿ ಇದೆ, ನಾವು ನೋಡ್ಬೋದು ಇಲ್ಲಿ ಫುಲ್ ಸಿಸ್ಟಮ್. ಸರ್ ಏನು ಸರ್ ಇದೆಲ್ಲ? ಮೇಡಮ್ ಇದು ದಿಸ್ ಇಸ್ ಸೌಂಡ್ ಮಿಕ್ಸರ್ ಮೇಡಮ್. ಇದು ಅಂದರೆ ಯಾವಾಗ ನನಗೆ ಪರ್ಸನಲ್ ಆಗಿ ಸ್ವಲ್ಪ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ನಾನು ಒಬ್ಬನೇ ಇರ್ತೀನಿ ಯಾವಾಗಲೂ. ಸೊ ಯಾವಾಗ ಬೇಜಾರಾದಾಗ ಇಲ್ಲಿ ಬಂದು ನನಗೆ ಈ ಡಾಲ್ಬೀಸ್ ಹಾಕೊತೀನಿ. ಹೆಚ್ಚು ಕಡಿಮೆ ಅದು ಇಟ್ ಗಿವ್ಸ್ ಎ ಡಿಫ್ರೆಂಟ್ ಫೀಲಿಂಗ್ ನನಗೆ. ಸೊ ನಾನು ಎನರ್ಜೈಸ್ ಆಗಬೇಕಂದ್ರೆ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಆ ಒಂದು ಮ್ಯೂಸಿಕನ್ನು ಇಲ್ಲಿ ಯಾವಾಗ ಬಂದಾಗ ಬೇಜಾರಾದಾಗ ಪ್ಲೇ ಮಾಡ್ತೀನಿ. ಸೊ ಇಟ್ಸ್ ಫಾರ್ ಮೈ ಪರ್ಸನಲ್ ಯೂಸ್ ಮೇಡಮ್. ಇದು ವಿಡಿಯೋ ಮಿಕ್ಸರ್ ಇದು. ಸೊ ವಿ ಕ್ಯಾನ್ ಮಿಕ್ಸ್ ವಿಡಿಯೋ. ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ನಾವು ಲೈವ್ ಹೋಗ್ಬೇಕಾದ್ರೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು. ವಿ ಕ್ಯಾನ್ ಆ್ಯಡ್ ಆನು. ಫಾರ್ ಎಕ್ಸಾಂಪಲ್ ಈಗ ನಾವು ಮಾತಾಡ್ಬೇಕಾದ್ರೆ ನೀವು TV ಚಾನಲ್ ಹಿಂಗೆ ಮಾಡ್ತೀರಾ, ಅದೇ ಥರ ಇದನ್ನು ವಿಡಿಯೋದನ್ನು ಮಿಕ್ಸ್ ಮಾಡ್ಬೋದು. ಸೊ ಟೆಕ್ನಿಕಲಿ ಇದನ್ನೆಲ್ಲ ಸ್ವಲ್ಪ ನಾನೇ ಕಲ್ತ್ಕೊಂಡೆ, ಯೂಟ್ಯೂಬಲ್ಲಿ ನೋಡಿ ಕಲ್ತ್ಕೊಂಡೆ. ಸೊ ಸಿಕ್ಕಿದಾಗ ತಗೊಂಬಂದು ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಮಗನ ಫೋಟೋ ಹಾಕೊಂಡಿದ್ದೀರಾ? ಅವನು ಚಿಕ್ಕ ಹುಡುಗನಲ್ಲಿ ಇದ್ದಿದ್ದು ಫೋಟೋ ಇದು. ಎಸ್. ಸೊ ಸ್ವಲ್ಪ ನನಗೆ ನಾನು ಬೇಜಾರಾದಾಗ ಅಥವಾ ಬೋರ್ ಆದಾಗ
ಐ ಯೂಸ್ ದಿಸ್ ಮ್ಯೂಸಿಕ್ಕು. ಸೊ ಇಲ್ಲಿ ಮ್ಯೂಸಿಕ್ ಯೂಸ್ ಮಾಡ್ತೀನಿ. ಸೊ ಅದೇ ಥರ ಸೆಟಪ್ಸ್ ಮೇಡಮ್ ಇದು. ಅದೇ ಮಗ ಯಾವನ ಇದೆ ಸ್ವಲ್ಪ ಗಿದ ಅವನು ನುಡಿಸ್ತಾನೆ ಇದನ್ನ, ಕಲ್ತ್ಕೊಂಡಿದ್ದಾನೆ ಅಂತ ಏನು ದೊಡ್ಡ ಪ್ಲೇಯರ್ ಅಲ್ಲ. ಅವ್ನು ಕಲ್ತ್ಕೊಳ್ಳಿ ಮ್ಯೂಸಿಕ್ ಬಗ್ಗೆ. ಮಕ್ಕಳು ಸಾಮಾನ್ಯವಾಗಿ ತಂದೆ ತಾಯಿಗಳಿಗೆ ಈ ಡ್ರಗ್ಗಳು ಮತ್ತು ಶೋಕಿಗಳು ಬೈಕ್ಗಳು ಇರ್ತಾರೆ. ಅಫ್ಕೋರ್ಸ್ ಬೈಕೆಲ್ಲ ಓಡಿಸ್ತಾನೆ, ಜೊತೆಯಲ್ಲಿ ಸಾಂಸ್ಕೃತಿಕವಾಗಿ ನಮ್ಮ ನೆಲೆ ಮತ್ತು ನಮ್ಮ ಇದನ್ನು ಕಲ್ತ್ಕೊಳ್ಳಿ ಅಂತ ಸ್ವಲ್ಪ ಈ ಮ್ಯೂಸಿಕ್ಕು ಗಿಟಾರ್ ಅದು ಇದು ತಂದು ಕೊಟ್ಟಿದ್ದೀನಿ. ಸೊ ಯೂಸ್ ಮಾಡ್ತಾನೆ ಮೇಡಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.